ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು ದಿನ 5. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿಲೇಜ್ ಅಕೌಂಟೆಂಟು ಪ್ರೀವಿಯಸ್ ಇಯರು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಅದರ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಥಿಯರಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಆದಿಲ್ ಶಾಹಿ ಡೈನೆಸ್ಟಿ ಅಥವಾ ಬಿಜಾಪುರ್ ಸಲ್ತನತ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಇಯರ್ ಇದ್ರ ಬಗ್ಗೆ ಏನು ಕ್ವಶನ್ ಕೇಳಿದ್ರು ಅಂದರೆ, ಅಕಾರ್ಡಿಂಗ್ ಟು ದ ಪೆರಿಸ್ ದ ನೇಮ್ ಆಫ್ ದ ಸುಲ್ತಾನ್ ಹೂ ಪ್ರೊವೈಡ್ ದ ವಾಟರ್ ಸಪ್ಲೈ. ಸೊ ಇದು ವಾಟರ್ ಸಪ್ಲೈ ಇದೆಯಲ್ಲ ಬಿಜಾಪುರದ್ದು, ಸೊ ಅದನ್ನು ಯಾವ ಆದಿಲ್ ಶಾಹಿ ಒಬ್ಬ ರಾಜ ಸುಲ್ತಾನ್ ಅದನ್ನು ಪ್ರೊವೈಡ್ ಮಾಡಿದರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಸ್ಮಾಯಿಲ್ ಆದಿಲ್ ಖಾನ್, ಆಪ್ಷನ್ 2 ಅಲಿ ಆದಿಲ್ ಶಾಹ್ 1, ಆಪ್ಷನ್ 3 ಮೊಹಮ್ಮದ್ ಆದಿಲ್ ಶಾಹ್, ಆಪ್ಷನ್ 4 ಇಬ್ರಾಹಿಂ ಆದಿಲ್ ಶಾಹ್. ಸೊ ಈ ಕ್ವಶನ್ನ ನೋಡಿದಾಗ ನೀವು ಬಿಜಾಪುರ ಸುಲ್ತಾನದ ಬಗ್ಗೆ ಎಲ್ಲ ರಾಜರುಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 4 ಸಲ್ತನತ್ ಬಗ್ಗೆ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು, ಬಿಜಾಪುರದ್ದು ಎಲ್ಲ ರಾಜರು ಏನೇನು ಅವರು ಅಚೀವ್ಮೆಂಟ್ ಮಾಡಿದರು, ಏನೇನು ಅವರು ಒಂದು ಕೊಡುಗೆ ನೀಡಿದರು ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ ಇದಕ್ಕೆ ಆನ್ಸರು ಆಪ್ಷನ್ 2 ಅಲಿ ಆದಿಲ್ ಶಾಹ್ 1. ಹಾಗೆ ನಾವು ಈಗ ಬಿಜಾಪುರ ಸುಲ್ತಾನದಲ್ಲಿ ಯಾರ್ಯಾರು ರಾಜರುಗಳು ಯಾವ್ಯಾವ ಒಂದು ಇವೆಂಟಲ್ಲಿ ಒಂದು ಭಾಗವಹಿಸಿದಾರಂತ ನೆಕ್ಸ್ಟು ಥಿಯರಿಯನ್ನು ಡಿಸ್ಕಸ್ ಮಾಡೋಣ. ಸೊ ನಾವು ಫಸ್ಟು ಏನು ಮಾಡ್ಕೋಬೇಕು, 5 ಡೈನೆಸ್ಟಿಗಳ ಬಗ್ಗೆ ತಿಳ್ಕೊಬೇಕು. 5 ಡೆಕ್ಕನ್ ಸುಲ್ತಾನರ ಬಗ್ಗೆ ತಿಳ್ಕೊಬೇಕು. ಇವರು ಬಹುಮನಿ ಸುಲ್ತಾನರು ಆದ ನಂತರ ಬರ್ತಾರೆ. ಈಗ ಫಸ್ಟು ಬಹುಮನಿ ಸುಲ್ತಾನತ್ ಏನಿದ್ರಲ್ಲ ಅವರು ವೀಕ್ ಆಗ್ತಾರೆ. ಒಂದು ಲೇಟರ್ 15th ಸೆಂಚುರಿ ಆದಮೇಲೆ ಅವ್ರದ್ದೊಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅದರಿಂದ ಅವರು ವೀಕ್ ಆಗಿ ಏನಾಗುತ್ತೆ, ಬಹುಮನಿ ಕಿಂಗ್ಡಮ್ ಇದ್ದಿದ್ದು 5 ಇಂಡಿಪೆಂಡೆಂಟ್ ಡೆಕ್ಕನ್ ಕಿಂಗ್ಡಮ್ ಆಗುತ್ತೆ. 5 ಏನಾಗುತ್ತೆ, 5 ಸಾಮ್ರಾಜ್ಯವಾಗಿ ಡಿವೈಡ್ ಆಗುತ್ತೆ ಬಹುಮನಿ ಕಿಂಗ್ಡಮ್ಮು. ಅದೇ 5 ಕಿಂಗ್ಡಮಲ್ಲೇ ಬಿಜಾಪುರ ಸುಲ್ತಾನತ್ ಅವರು ಬರ್ತಾರೆ. ಸೊ ಅವ್ರು ಯಾರ್ಯಾರು 5 ಕಿಂಗ್ಡಮ್ಪ ಅಂದರೆ, ಫಸ್ಟ್ ಒಂದು ನೋಡ್ಬೋದು ನೀವು ಆದಿಲ್ ಶಾಹಿ ಡೈನೆಸ್ಟಿ ಬಿಜಾಪುರ. ಸೊ ಇವತ್ತು ನಾವು ಅದನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಜಾಮ್ ಶಾಹಿ ಸೆಕೆಂಡ್ ಸಲ್ತನತ್ತು, ಅಹಮದನಗರ್ ಕಿಂಗ್ಡಮು, ಹಾಗೆ ಕುತುಬ್ ಶಾಹಿ ಗೋಲ್ಕೊಂಡ, ಬರೀದ್ ಶಾಹಿ ಬೀದರ್, ಇಮದ್ ಶಾಹಿ ಬೀರರ್. ಸೊ ಈ 5 ಒಂದು ಡೈನೆಸ್ಟಿಗಳನ್ನು ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದರೆ, ಸೊ ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಅ ನ್ಯೂ ಕ್ವೀನ್ ಬ್ರಾಟ್ ಬ್ರೆಡ್. ಅ ನ್ಯೂ ಕ್ವೀನ್ ಬ್ರಾಟ್ ಬ್ರೆಡ್. ಎ ಅಂದರೆ ಆದಿಲ್ ಶಾಹಿ, ನ್ಯೂ ಎನ್ ಅಂದರೆ ನಿಜಾಮ್, ಕ್ವೀನ್ ಅಂದರೆ ಕುತುಬ್ ಶಾಹಿ, ಬಿ ಅಂದರೆ ಬರೀದ್ ಶಾಹಿ. ಸೊ ಈ ರೀತಿ ಒಂದು ನೆನ್ಪಿಟ್ಕೊಳ್ಳಿ, ಅ ನ್ಯೂ ಕ್ವೀನ್ ಬ್ರಾಟ್ ಬ್ರೆಡ್. ಸೊ ಇವಾಗ ನಾವು ಆದಿಲ್ ಶಾಹಿ ಡೈನೆಸ್ಟಿನಲ್ಲಿ ಬರ್ತಕ್ಕಂತಹ ಎಲ್ಲ ಒಬ್ಬರ ಸುಲ್ತಾನರ ಬಗ್ಗೆ ಅಥವಾ ರಾಜರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ ನಾವು. ಸೊ ಫಸ್ಟ್ ಬಂದುಬಿಟ್ಟು ಯೂಸುಫ್ ಆದಿಲ್ ಶಾಹ್. ಇವರು ಫೌಂಡರ್ ಆಫ್ ದಿ ಬಿಜಾಪುರ್ ಸಲ್ತನತ್. ಬಿಜಾಪುರ ಸಲ್ತನತನ್ನು ಫೌಂಡ್ ಮಾಡಿದವರು ಯೂಸುಫ್ ಆದಿಲ್ ಶಾಹಿ. ಹಾಗೆ ಇವರು ಏನಾಗಿದ್ರು ಅಂದರೆ ಬಹುಮನಿ ಕಿಂಗ್ಡಮಲ್ಲಿ ಗವರ್ನರ್ ಆಗಿರ್ತಾರೆ. ಹಾಗೆ ಇವ್ರು ಯಾವ ಒಂದು ಬೆಟಲ್ಗೆ ಸಂಬಂಧಪಡ್ತಾರೆ ಅಂದರೆ ಬೆಟಲ್ ಆಫ್ ಗೋವಾ. ಬೆಟಲ್ ಆಫ್ ಗೋವಾದಲ್ಲಿ ಇವರು ಸಂಬಂಧಪಡ್ತಾರೆ. ಹಾಗೆ ಇಸ್ಮಾಯಿಲ್ ಆದಿಲ್ ಶಾಹಿ ಸೆಕೆಂಡ್ ಯಾರು ಬರ್ತಾರೆ ಅಂದರೆ ಇಸ್ಮಾಯಿಲ್ ಆದಿಲ್ ಶಾಹಿ. ಇವರು ಆಲ್ರೆಡಿ ಬಿಲ್ಡ್ ಮಾಡಿರ್ತಕ್ಕಂತಹ ಒಂದು ಯೂಸುಫ್ ಆದಿಲ್ ಶಾಹಿ ಏನು ಬಿಜಾಪುರ ಸಲ್ತಾನತ್ ಇದೆಯಲ್ಲ ಅದನ್ನು ಇನ್ನೂ ಹೆಚ್ಚಿಗೆ ಸ್ಟ್ರಾಂಗ್ ಮಾಡ್ತಾರೆ, ಕನ್ಸಾಲಿಡೇಷನ್ ಮಾಡ್ತಾರೆ, ಹಾಗೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾರೆ. ಇವರು ಯಾವ ಒಂದು ಬೆಟಲ್ಗೆ ಸಂಬಂಧಪಡ್ತಾರೆ ಅಂದರೆ ಬೆಟಲ್ ಆಫ್ ರಾಯಚೂರಲ್ಲಿ ಇವರು ಸಂಬಂಧಪಡ್ತಾರೆ. ಹಾಗೆ ಇದಾದ ನಂತರ ಯಾರು ಬರ್ತಾರೆ ಅಂದರೆ ಇಬ್ರಾಹಿಂ ಆದಿಲ್ ಶಾಹ್ 1. ಸೊ ಇವರು 1534ರಿಂದ 1558ರಲ್ಲಿ ಅಲ್ಲಿ ತನಕ ಆಳ್ವಿಕೆಯನ್ನು ಮಾಡ್ತಾರೆ. ಅದಾದ ನಂತರ ಬರೋದು ಅಲಿ ಆದಿಲ್ ಶಾಹ್ 1. ಸೊ ನಾನು ಪ್ರೀವಿಯಸ್ಲಿ ಒಂದು ಕ್ವಶನ್ ತೋರಿಸಿದ್ನಲ್ಲ, ಅದರಲ್ಲಿ ನೀವು ನೋಡ್ಬೋದು ಕರೇಜ್ ವಾಟರ್ ಸಪ್ಲೈ. ಸೊ ಬಿಜಾಪುರದಲ್ಲಿ ಇದೊಂದು ವಾಟರ್ ಸಪ್ಲೈ ಸಿಸ್ಟಮ್ ಇದೆ. ಸೊ ಅದನ್ನು ಮಾಡಿದವರು ಅಲಿ ಆದಿಲ್ ಶಾಹ್ 1. ಹಾಗೆ ನೀವು ನೋಡ್ಬೋದು ಫೇಮಸ್ ಬೆಟಲ್, ದ ಬೆಟಲ್ ಆಫ್ ತಾಳಿಕೋಟೆ 1565ಅಲ್ಲಿ ಇದನ್ನು ಯುದ್ಧ ಆಯಿತು. ಸೊ ಅದರಲ್ಲಿ ಅಲಿ ಆದಿಲ್ ಶಾಹಿ ಅವರು ಮುಂದಾಳತ್ವವನ್ನು ವಹಿಸಿರ್ತಾರೆ. ಹಾಗೆ ಜಾಮೆ ಮಸೀದಿಯನ್ನು ಕಟ್ತಾರೆ ಇವರು. ನೆಕ್ಸ್ಟ್ ಬರೋದು ಇಬ್ರಾಹಿಂ ಆದಿಲ್ ಶಾಹ್ 2. ಸೊ ಇವರು ದ ಪೆಟ್ರೋನೇಜ್ ಆಫ್ ದ ಮ್ಯೂಸಿಕ್ಕಿನ ಜಾಸ್ತಿ ಇದು ಮಾಡ್ತಾಯಿದ್ರು. ಹಾಗೆ ಇವರು ಒಂದು ಬುಕ್ ಬರೀತಾರೆ ಕಿತಾಬ್ ಇ ನವರಸ್ ಅಂತ. ಹಾಗೆ ಇದನ್ನು ಗೋಲ್ಡನ್ ಏಜ್ ಅಂತ ಕರೆದಿದ್ದಾರೆ. ಇವ್ರಿಗೆ ಇನ್ನೊಂದು ಹೆಸರು ಏನಿದೆ ಅಂದರೆ ಜಗದ್ಗುರು ಬಾದ್ಶಾ ಅಂತ ಕರೆದಿದ್ದಾರೆ. ಇಬ್ರಾಹಿಂ ರೋಜಾನ ಇವರು ಬಿಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಈಗ ಮೊಹಮ್ಮದ್ ಆದಿಲ್ ಶಾಹ್. ಮೊಹಮ್ಮದ್ ಆದಿಲ್ ಶಾಹ್ ಅವರು ಇದು ಫೇಮಸ್, ಎಲ್ಲರಿಗೂ ಗೊತ್ತಾಯಿದೆ, ಗೋಲ್ ಗುಂಬಜನ್ನು ಸೊ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮೊಘಲ್ ಮತ್ತು ಬಿಜಾಪುರ್
ನಡುವೆ ಒಂದು ಯುದ್ಧ ನಡೆಯುತ್ತೆ, ಅದರಲ್ಲಿ ಇವರು ಸಂಬಂಧಪಡ್ತಾರೆ. ಹಾಗೆ ಆದಿಲ್ ಶಾಯ್ ಟು, ಇವರು ಫೇಸ್ ದ ಮೊಘಲ ಆ್ಯಂಡ್ ದ ಮರಾಠಾಸ್ ಪ್ರೆಷರ್. ಇವ್ರ ಟೈಮಲ್ಲಿ ಮೊಘಲ ಮತ್ತು ಮರಾಠರ ಪ್ರೆಷರನ್ನು ಇವರು ಇದು ಮಾಡ್ತಾರೆ. ಹಾಗೆ ಬೆಟಲ್ ಆಫ್ ಪ್ರತಾಪ್ಗಢ್ 1659 ಇದು ಇವರಿಗೆ ಸಂಬಂಧಪಡುತ್ತೆ. ಹಾಗೆ ಸಿಕಂದರ ಅಲಿ ಶಾ ನೋಡಿದ್ರೆ ಇವರು ಲಾಸ್ಟ್ ರೂರಲ್ ಆಗಿರ್ತಾರೆ, ಬಿಜಾಪುರ್ ಸಲ್ತನತ್ ಒಬ್ಬರ ಲಾಸ್ಟ್ ರೂರಲ್ ಆಗಿದ್ದಾರೆ. ಸೊ ಡಿಫಿಟೆಡ್ ಬೈ ದ ಔರಂಗಜೇಬ್. ಸೊ ಈ ವಿಡಿಯೋದಲ್ಲಿ ನಾವು ಬಿಜಾಪುರ್ ಸುಲ್ತಾನದಲ್ಲಿ ಬರ್ತಕ್ಕಂತಹ ಎಲ್ಲ ಒಬ್ಬರು ರಾಜರ ಬಗ್ಗೆ ನಾವು ಎಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಲೇಜ್ ಅಕೌಂಟೆಂಟು ಪ್ರೀವಿಯಸ್ ಇಯರು ಟಾಪಿಕನ್ನು ತೆಗೆದುಕೊಂಡು ಹಾಗೆ ಅದ್ರ ಬಗ್ಗೆ ಥಿಯರಿಯನ್ನು ತಿಳ್ಕೊಂಡು ಮುಂಬರುವ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಸೊ ಎಲ್ಲರಿಗೆ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.